ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಬಯಸ್ತಾ, ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಬಂಜಾರ ಪರಿಷತ್ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಚವ್ಹಾಣ್ ಅವರು ಉಪಸ್ಥಿತರಿದ್ದು, ಅದರ ಜೊತೆಗೆ ನಮ್ಮ ಪರಮ ಪೂಜ್ಯರಾಗಿರುವಂತಹ ಗೋಪಾಲ್ ಮಹಾರಾಜರು ಉಪಸ್ಥಿತರಿದ್ದು, ಅದರ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರುವಂತಹ ರಾಜು ಖಂಡಸಾರಿ ಅವರು ಕೂಡ ಉಪಸ್ಥಿತರಿದ್ದು, ಅದರ ಜೊತೆಗೆ ಮತ್ತೊಬ್ಬ ಯುವ ನಾಯಕರಾಗಿರುವಂತಹ ಚಂದ್ರು ರಾಠೋಡ್ ಅವರು, ಮತ್ತೊಬ್ಬ ಯುವ ನಾಯಕರಾಗಿರುವಂತಹ ಸುರೇಶ್ ಚವ್ಹಾಣ್ ಅವರು, ಅದರ ಜೊತೆಗೆ ಆತ್ಮೀಯ ಮಿತ್ರರಾಗಿರುವಂತಹ ರವಿ ಚವ್ಹಾಣ್ ಅವರು, ಹಾಗೆ ನಾನು ಸುರೇಶ್ ಬಿಜಾಪುರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದರ ಅಂಗವಾಗಿ ಪತ್ರಿಕಾಗೋಷ್ಠಿಯ ಅಂಗವಾಗಿ ಇವತ್ತು ರಾಷ್ಟ್ರೀಯ ಬಂಜಾರ ಯುವ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ಚವ್ಹಾಣ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ಕೇಳ್ತೇನೆ. ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪಾ ಅಂದ್ರ, ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿವಿ. ಇದು ಉದ್ದೇಶ ಏನಪ್ಪಾ ಅಂದ್ರ, ನಮ್ಮ ಸಮಾಜದಾಗ ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಮೊದಲಿಂದ ನಮಗೇನ್ ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನ್ ಮಾಡ್ಕೋತ ಬಂದಾರ. ಆದ್ರ ಪ್ರತಿ ತಾಂಡೆಯಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಲ್ಲಿ ಸ್ವಲ್ಪ 4 ಜನ ತಾಂಡದವ್ರು ಇಷ್ಟು ಕೂಡಿ ಮಾಡಾಕತ್ತಿದ್ರು. ಅದಕ್ಕೆ ಈ ಸಲ ಏನಂದ್ರು, ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು, ನಮ್ಮ ಸಮಾಜದ ಏನ್ ಪೂಜ್ಯರಾದಾರ ಎಲ್ಲರೂ ಕೂಡಿ ಏನ್ ಹೇಳಿದ್ರು, ಪ್ರಕಾಶ, ನಮ್ಮ ಸಮಾಜದಾಗ ಸ್ವಲ್ಪ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ವಿಜೃಂಭಣೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು. ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಅಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಖಂಡಸಾರಿ ಅಣ್ಣ ಮತ್ತು ನಮ್ಮ ಸುರೇಶ್ ಚವ್ಹಾಣ್ ಅಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಏನು 35 ಜನ ನಮ್ಮ ಒಂದು ಟೀಮ್ ಅದ. ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡು ಏನ್ ಮಾಡಿದೀವಿ ಸರ, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರ್ತದ. ಅದಕ್ಕೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಮ್ಮ ಎಲ್ಲಾ ಸನಾತನ ಹಿಂದೂ ಧರ್ಮ ಎಲ್ಲಾ ಸಂಘಟನಾ ಎಲ್ಲಾ ಸಮಾಜದವ್ರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರ, ನಮ್ಮ ಏನ್ ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದ. ಅದಕ್ಕೆ ತಾವೆಲ್ಲರೂ ಬಂದ ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಸರ್. ಮತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗ ಮತ್ತ ಎಂ ಬಿ ಪಾಟೀಲ್ ಸಾಹೇಬ್ರು ಇರ್ತಾರ, ಮತ್ತ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ತಾರೆ, ಈಜುಗೌಡ್ರು ಇರ್ತಾರೆ, ಎಲ್ಲಾ ಸುನೀಲ್ ಗೌಡ್ರು ಇರ್ತಾರೆ. ಎಲ್ಲಾ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲಾ ನಮ್ಮ ಸಮಾಜದ ಅಂತೇಳಿ ಮಾಡಿ ಎಲ್ಲಾ ಪಾರ್ಟಿ ಅವ್ರಿಗೆ ತಗೊಂಡ್ ನಾವು ಇದನ್ನ ಯಶಸ್ವಿ ಮಾಡ್ಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗ್ಬೇಕಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಭಾವ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಎಲ್ಲಾ ಸಮಾಜದವ್ರು ಎಲ್ಲಾ ಸಮಾಜದ ಧರ್ಮ ಗುರುಗಳು, ಜಗದ್ಗುರುಗಳು ಎಲ್ಲಾರು ಬರಾಕತ್ತಾರ. ನೀವೆಲ್ಲರೂ ಬರ್ಬೇಕು. ಎಲ್ಲಾ ಸಮಾಜದವ್ರು ಕೂಡ ನಮ್ಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಎಲ್ಲರಿಗೆ ಒಂದು ಕಳಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್. ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ್, ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರು ಮತ್ತು ನಮ್ಮ ಎಲ್ಲರ ಮುಂದಿನ ಮಾತಾಡಕ್ಕೆ ಅವಕಾಶ. ಪರಮ ಪೂಜ್ಯರಾದ ಗೋಪಾಲ್ ಮಹಾರಾಜ್ ಅವರ ಪಾದವೃಂದಕ್ಕೆ ನಮಸ್ಕರಿಸುತ್ತಾ,
ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂತ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂತ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವೆ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷ ಇದೆ. ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ. ಅಂತ ಸಮಾಜ ಇವತ್ತಿನ ದಿವಸ ನುಸುಚಿ ಹೋಗ್ತಾ ಇದೆ. ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂತದ್ರಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೇವಪ್ಪ ಅಂದ್ರೆ ನಮ್ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ ಸಂಸ್ಕೃತಿ ಉಳಿಬೇಕು, ನಮ್ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂತ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ ಸಂದೇಶ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದ್ರೆ ಸಮಾಜ ನಮ್ ಪರವಾಗಿ ನಿಲ್ಲತ್ತೆ. ನಾವು ಸಮಾಜನ ಬೆಳೆಸಿದ್ರೆ ಸಮಾಜ ನಮ್ಮನ್ನು ಬೆಳೆಸತ್ತೆ. ಜೊತೆಗೆ ನಾವು ನಮ್ಮ ನಗರ ವಿಜಯಪುರ ನಗರ ಬೆಳೆಸುವಂತದ್ದಾಗ್ಬೇಕು, ರಾಜ್ಯ ಬೆಳೆಸುವಂತದ್ದಾಗ್ಬೇಕು, ದೇಶ ಬೆಳೆಸುವಂತದ್ದಾಗ್ಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದಾಗ್ಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂತದ್ದು ಅಧ್ಯಕ್ಷ ಹೇಳಿದ್ರು ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗ್ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂತದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆ ಹೆಸರು ತರುವಂತದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತ ಮಹಾರಾಜರು ಆಗಿರಬಹುದು, ನಮ್ಮ ತಾಯಂದ್ರ ಆಗಿರಬಹುದು, ನಮ್ದು ತಾಂಡದ ನಾಯಕ ಕಾರ್ಬಾರಿ ಡಾವ್ ಆಗಿರಬಹುದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷ ಭೂಷಣ ಏನಿದೆ ನಾವು ತೋರಿಸುವಂತದ್ದಾಗ್ಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಅನ್ನು ಮಾಡಿ, ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂತ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ಮೆಂಟ್ ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ. ಈಗೇನು ವಿಶೇಷ ಅಂತ ಹೇಳಿ ತಾವು ಕೇಳಬಹುದು. ನಮಗೇನಪ್ಪಾ ಅಂದ್ರೆ ಅಷ್ಟಕ್ಕಷ್ಟೇ ಮಾಡ್ಕೊಂಡು ತಾಂಡಾ ಮಟ್ಟದಲ್ಲಿ ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮತಿ ಇಟ್ಟು ಅದನ್ನ ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗ್ಬಾರ್ದು. ಸಮಾಜದ ಗುರುಗಳರಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮ್ಗೆ ಹಿರಿಯ ಮುಖಂಡರಾಗಿರುವಂತದ್ದು, ಗಣ್ಯರಾಗಿರುವಂತದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದ್ರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು. ಅಂತ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬುವಾಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂತ ನಮ್ಮ ಗೋಪಾಲ್ ಮಹಾರಾಜಿ ಅವರು ನಮ್ಮನ್ನು ಹುರಿದುಂಬಿಸಿ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ನೀವು ಅದನ್ನ ಮಾಡ್ತೀರಾ. ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಅವ್ರೇನ್ ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವ್ರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಮಿಂದ ಯಾರು ಇಲ್ಲ, ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವ್ರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ಹುರಿದುಂಬಿಸಿ ಸಮಾಜ ಬೆಳೆಯುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಈ ವೇದಿಕೆ ಪರವಾಗಿ, ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ
ತುಂಬುರ್ದದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದ್ರೂ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು, ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂತದ್ದಾಗ್ಬೇಕು, ನಗರದಲ್ಲಿ ಆಗ್ಬೇಕು ಮತ್ತು ಇದು ರಾಜ್ಯದಲ್ಲಿ ಆಗ್ಬೇಕು. ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಏನ್ ಹಬ್ಬ ಆಚರಣೆ ಮಾಡ್ತಾ ಇದೀವಿ. ಆ ಅಧ್ಯಕ್ಷರು ಹೇಳಿದ್ರು 7 ದಿವಸದ ಕಾರ್ಯಕ್ರಮ, ಬೆಳಿಗ್ಗೆ 8:30 ಗಂಟೆಗೆ ಭೋಗ ಇರುತ್ತೆ, ಸಾಯಂಕಾಲ 7:30 ಗಂಟೆಗೆ ಅದನ್ನು ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲಾ ಇದನ್ನ ಬಿಡ್ತಾ ಇದ್ದಾರೆ. ಅದು ಆಗ್ಬಾರ್ದಪ್ಪ ಅಂದ್ರೆ ನಾವು ಕಲಿಸ್ಬೇಕು, ಅವ್ರನ್ನ ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಇದು ಬೆಳಿಬೇಕು, ಉಳಿಬೇಕು, ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂತದ್ದಾಗ್ಬೇಕಂತ ಹೇಳಿ ನಂದು 2 ಮಾತಿಗೆ ಕೊನೆ ಹೇಳ್ತೀನಿ. ಜೈ ಹಿಂದ್, ಜೈ. ಶಿವಲಾಲ್ ಜಯಂತಿ 1994ರಲ್ಲಿ ಬಂಜಾರ ಸಮಾಜ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು. ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನ ಸಮಾವೇಶ ಮಾಡುವಂತ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಬೇಕಂತ ಕನಸಾಗಿತ್ತು. ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಅದನ್ನು ಇವಾಗ ನಾವು ಸರ್ಕಾರ ನಿರ್ಮಾಣ ಮಾಡಕ್ ಒಂದು ಹಂತದಲ್ಲಿ ಬಂದಿದೆ. ಅದರ ಸಮಿತಿ ಮಾಡಿ ಒಂದು ಶಿವಲಾಲ್ ನಮ್ಮದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂತ ಒಂದು ನಮ್ಮ ದೇವರು ಇರೋದ್ರಿಂದ ಅವ್ರ ಹೆಸರಿಗೆ 15ನೇ ತಾರೀಕಿನಿಂದ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲಾ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದುಕೊರತೆಗಳದಾವ ಅದನ್ನ ಏನು ನಮ್ಮ ಮಹಾರಾಜರು ಹಾಕುವಂತ ದಾರಿಯನ್ನು ಎಲ್ಲಾ ಸಮಾಜದವರಿಗೆ ಮತ್ತು ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ, ನಮ್ಮ ವೇಷಭೂಷ ಅದೆಲ್ಲ ಜನರಿಗೆ ಜಾಗೃತ ಆಗಬೇಕು. ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು, ಎಲ್ಲಾ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲಾ ಸಮಾಜವನ್ನು ಗೂಡಿ, ಇದು ನಮ್ಮ ಸಮಾಜ ಅಂದ್ರೆ ಒಂದು ಸಂಸ್ಕೃತಿ, ಕಲೆ, ಸಂಸ್ಕಾರ, ಒಬ್ಬ ಒಂದೇ ಭಾಷೆ, ಒಂದೇ ಇರುವಂತದ್ದು. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ 23ನೇ ತಾರೀಕಿಗೆ ಎಲ್ಲಾ ಜನರಿಗೆ ಬರುವಂತ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರ ಅಂತ ಹೇಳಿ ಭಾವಿಸ್ತಾ ನಾನು ಒಂದು 2 ಮಾತು ಮುಗಿಸ್ತೀನಿ. ಇವತ್ತಿಂದ ಈ ಭವ್ಯ ಈ ಸುಂದರವಾದ ಸಮಯದಲ್ಲಿ ಇವತ್ತು ಮಾಧ್ಯಮದವರಿಗೂ ಅನಂತ ಕೋಟಿ ಸಂತ ಶಿವಲಾಲ್ ಮಹಾರಾಜರ ಆಶೀರ್ವಾದವನ್ನು ನೀಡುತ್ತಾ, ನಾನು ಕೂಡ ದಿವಸ ಹಗಲತ್ತೆ ಓಡಾಡ್ಕೋತ ಇರ್ತೀನಿ, ನಿಮ್ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಮಾತಾಡ್ಕೋತ ಇರ್ತೀನಿ. ಆದ್ರೆ ಆ ಭಾವನೆ, ಆ ಸಂತರ ಭಾವನೆ ನಮ್ಗೆ ದೊಡ್ಡ ಒಂದು ಸ್ಪದ ಇಂಥದ್ದು ನಾವು ತಗೊಂಡಿಲ್ಲ. ಯಾಕಂದ್ರ ಸಮಾಜ ಸಲಗ ಯಾರು ದುಡಿತಾರ, ಯಾರು ಮುಂದೆ ಒಂದ್ ದಿವ್ಸ ಗೊತ್ತಾಕೋತ ಹೋಗ್ತದ ಸಮಾಜ ಸಲಗ ಯಾರು ಇದು ಮಾಡ್ತಾರ ಅನ್ನೋದು. ಎಲ್ಲರೂ ಯುವಕರಿಗೆ ತಗೊಂಡ್ಕೇಸಿ ನಾವು ಮಾಡ್ಲಕತ್ತೀವಿ, ಮತ್ತೆ ಹಿರಿಯರಿಗೂ ಕೂಡ ನಾವು ಎಲ್ಲ ಮಾತಾಡ್ಕೊಂಡು ಕೇಸಿ ಮಾಡ್ಲಕತ್ತೀವಿ. ಈ ಕಾರ್ಯಕ್ರಮದಿಂದ ಏನಾಗ್ತದ ಅನ್ನೋದು ಒಂದು 2 ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸಂತ ಶಿವಲಾಲ್ ಮಹಾರಾಜರ ಜಯಂತಿ, ಅದು ಜಯಂತಿ ನಿಮಿತ್ತಂದ್ರೆ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗ್ಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂತ ಯುವಕರು ಗಾಡಿ ತಗೊಂಡ್ ಕೇಸಿ ಬುರ್ ಅಡ್ಡಾಡ್ಕೊಂಡ್ ಕೇಸಿ 3-4 ಜನರಿಗೆ ಕುಡಿಸ್ಕೊಂಡ್ ಕೇಸಿ ನಾವ್ ಎಲ್ಲಿರೇ ಅದು ಧೂಮಪಾನ ಮಾಡಿದ್ರಂದ್ರ ಅದು ನಮ್ಮ ಸಮಾಜದ ಹೆಸರು ಕೆಡ್ತದ, ನಮ್ ರಾಯಲಿ ಮಾಡೋದು, ನಮ್ದೆಲ್ಲ ಏನ ಸಾಮ್ಗಳದು ಎಲ್ಲಾರ್ದು ಮರ್ಯಾದೆ ಹೋಗ್ತದೆ. ಅದು ದಯವಿಟ್ಟು ಮೊದಲ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಲಾಲ್ ಜಯಂತಿ ಅಂದ್ರೆ ಶಿವಲಾಲ್ ಮಹಾರಾಜರು ಹ್ಯಾಂಗ್ ಮಾಡ್ಯಾರಪ್ಪ ಅಂದ್ರ, ಒಂದು ಬಸವೇಶ್ವರ ಮಹಾರಾಜ್ ಗತ್ಲೆ ಅವ್ರು ಒಂದು ಇತಿಹಾಸ ಮಾಡಿ ಹೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮೆರವಣಿಗೆನಲ್ಲಿ ಬಂದು ಆ ರೀತಿನಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಸರ್ಬತ್ ಹಂಚುದು, ಒಂದ್ ಸ್ವಲ್ಪ ಏನ್ ಸತ್ಯ ಆಗ್ತದ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನೈತಿಲ್ಲ ಒಂದು ಗಾಡಿ ಮಾಡ್ಕೊಂಡು ನಿಮ್ ಹಿರಿಯರಿಗ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆ ಇತಿಹಾಸನಲ್ಲಿ ಭಾರತ ದೇಶ ಮೊದಲದ ಜಿಲ್ಲೆ ಯಾವ್ದ್ರೆ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಆ ಜಿಲ್ಲೆದ ಹೆಸರು ಬರಬೇಕು. ಮತ್ತೆ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನ ಇತಿಹಾಸಿಗಾದವ್, ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು, ಅವ್ರಿಗೆ ಒಂದ್ ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದ್ ಸಪೋರ್ಟ್ ಮಾಡ್ದಂಗ ಅವ್ರ ಕೆಲಸ ಮಾಡ್ಲಕತ್ತಾರ. ಯಾರ ಬಳಿ ಅವ್ರು ಭಿಕ್ಷಾ ಬೆಳಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಎಬ್ಬಿಸ್ಲಿಲ್ಲ, ಯಾರ ಬಳಿ ಹೋಗಿ ₹1 ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಎಟ್ಟು ಅವ್ರ ಶಕ್ತಿ ಆಗ್ತದ ಅಟ್ ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಕತ್ತಾರ, ಐತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರ. ಅಂತವ್ರ ಹೆಸರು ನಾವು ಕೆಡಿಸ್ಬೇಡ್ದಂದ್ರ ನಾವೆಲ್ಲರೂ ಬಂದು ಕುಣಿಬೇಕು. ನಮ್ದು ಏನೇ ಸಂಸ್ಕೃತಿ ಇರ್ಲಿ ಮಾಡ್ಬೇಕು. ಆದ್ರೆ ಗಾಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬೇಡ್ದ ಅಂತ ಹೇಳಿ, ಮತ್ತೊಂದು ಮಾತು, ಬಿಜಾಪುರ ಜಿಲ್ಲೆ ಇದು ಯಾರೇ
ಒಂದು ಫೋಟೋ ಹಾಕೋದಿರ್ಲಿ, ಹೆಸರಾಗಲಿ, ಯಾರ್ದ ಒಂದು ತಳಗ್ ಮ್ಯಾಲ ಆಗಿರ್ತದ, ಏನೇ ಆಗಿರ್ತದ, ಅವು ಏನಾದ್ರು ನಿಮ್ಮ ಮಕ್ಕಳು ಮಾಡ್ಯಾರ, ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ಮ ಪೂಜಾರಿಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಎತ್ಕೇಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನ್ ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೋತ ಬಂದಿರಿ. ಅದೇ ದಾರಿಗೆ ನಾವು ಹೊಂಟಿವ್. ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಕ್, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಕುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವ್ ಎಲ್ಲಿರೇ ರಾಜಕೀಯ ಒಳಗೆ ಹೋಗಿ ಏನಿಲ್ಲ ಕುಣಿದು ಮಾಡುದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನಾಯ್ತು ಎಷ್ಟೋ ಮಂದಿ ತಂತಂದ್ ರಾಜಕೀಯ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮಕ್ಳ ಎಲ್ಲ ತಾಯಿ ತಂದಿರ ತಂದ್ ಕಿಸಿ ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲಾಲ್ ಮಹಾರಾಜ್ ಜಯಂತಿ ಐತಿ. ಇದರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನಾರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ತಾಂಡ ಪ್ರತಿ ತಾಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ದಿವಾತೆ ಕೇರೋ ಚಿತ್ರನೇಶನ. ಅದೇ ರೀತಿ ನಾ ಈ ಒಂದೇ ಹೇಳೋದು, ಒಂದು ಈ ಇತಿಹಾಸಿ ಕಾರ್ಯಕ್ರಮ ನಡೆದದ. ನೀವೆಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆಸುವಂತ ವ್ಯವಸ್ಥೆ ಇರ್ಲಿಲ್ಲ ಅಂದ್ರು ನೀವೆಲ್ಲರೂ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆ ಅದಾರ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವರ, ನೀವು ಬದಲ ಅದಿವತ್ತು ಹೇಳಿದ್ರಿ. ಒಬ್ಬರಿಗೆ ಫೋನ್ ಮಾಡ್ಯಾರ, ಒಬ್ಬರಿಗೆ ಮಾಡಿಲ್ಲ. ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ. ಮತ್ ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ. ಇದು ಯಾರ್ದು ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ್. ನಮ್ಮ ಪಕ್ಷ ಶಿವಲಾಲ್ ಮಹಾರಾಜರ ಪಕ್ಷ. ನಾವು ಒಂದೇ ಶಿವಲಾಲರ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನ ಉಸ್ತುವಾರಿಗಳಾಗಲಿ, ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಿಲೆ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋಂಥ ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಲಾಲ್ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರುವುದಾಗಲಿಲ್ಲ ಅಂದ್ರೆ ನಿಮ್ ಮನ್ಯಾಗ ಕುಂತು ಬಿಡ್ರಿ. ಆದ್ರೆ ಈ ಜಯಂತಿಗೆ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನಾಗ ನಾ ಏನ್ರೇ ಮಾಡ್ಬೇಕಂತಂದ್ರ ನಮ್ಮ ಅಂತವ್ರು ಬಾಯಲ್ಲಿ ಪೈಲ ಹುಳ ಬೀಳ್ಲಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲಾ ಸಮಾಜ ಒಬ್ಬೊಬ್ಬರು ಪರಿಚಯ ಆಗ್ಬೇಕು ಮಾಡ್ಲಾಕತ್ತಿದ್ ಕಾರ್ಯಕ್ರಮ. ನೀವು ಯಾರೇ ಅನ್ಯಸ್ ಭಾವಿಸ್ಕೇಸಿ ಏನ್ರೇ ಮಾಡ್ದಂದ್ರ ಶಿವಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ. ಯಾರ ನಮ್ಮ ಸಮಾಜನಾಗ ಕೆಟ್ಟ ಚಾಡಿ ಹಚ್ತಾರೋ ಅವನಿಗೆ ಅದೇ ಶಿಕ್ಷಾ ಕೊಟ್ಬಿಡ್ತಾನ. ಯಾವ ಕಣ್ಣು ತಿರುಗಿಸಿ ನೋಡಿ ಏನ್ರೆ ಮಾಡ್ಲಾ ಹೋಗ್ತಾನೋ ಯಾ ಕಾರ್ಯಕ್ರಮದಾಗ ಅವನಿಗೆ ಅದೇ ಚಟ ಮಾಡಿಸ್ಬಿಡ್ತಾನ. ಯಾಕಂದ್ರೆ ಶಿವಲಾಲ್ ಮಹಾರಾಜರದ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ದಂಗ ನಾವೆಲ್ಲರೂ ಮಾಡೋನು. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದ್ ಸ್ವಲ್ಪ ಕೆಲವೊಂದು ಹೊಸದಾಗ ಮಾಡಿದಾಗ ಒಂದ್ ಸ್ವಲ್ಪ ಯಾಕೋ ನಮ್ ಕಡೆ ಒಂದ್ ಸ್ವಲ್ಪ ಏನೋ ಒಂದು ಸಮಾಜದವ್ರಿಗೆ ಎರಡೊಂದು ಸಮಾಜದವ್ರಿಗೆ ಏನ್ರಿ ಒಂದು ಇದ್ರಾಗ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ಣತಮ್ರೆ. ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರುನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗ್ಲಿ, ಸುರೇಶ್ ಅಣ್ಣವ್ರಾಗ್ಲಿ, ಚಂದ್ರಣ್ಣ ಅವರಾಗ್ಲಿ, ರಾಜು ಕನ್ಸರಿ ಆಗ್ಲಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲರೂ ಕೂಡಿ ಇನ್ನೇ ಒಬ್ಬ ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮಂದಿ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದ, ಯಶಸ್ವಿನೂ ಆಗ್ತದ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಲಾಲ್ ಮಹಾರಾಜರು, ಅದು ನಂದಲಾಲ್ ಮಹಾರಾಜ್ ಆಗಲಿ, ಇದು ಬಹಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜನಾಗ. ಪ್ರಕಾಶ್ ಚವ್ಹಾಣ್ ಅವ್ರ ಗತ್ಲೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಮೇಲೆ ಶಿವಲಾಲ್ ಭಗವಂತ ಹಮೇಶ ಆಶೀರ್ವಾದ ಇರಬೇಕು. ಮಂಗಲಿ ಬರುವಂತ ಟೈಮಿಗೆ ನಿಮ್ಗೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿ ಬಾಯಿ ಅಂದ್ರ ಅದು ಖಾತೆ ಮಂಗಲಿ ಬಾಯಿ ಮೊದ್ಲಿಗೆ ಒಂದು ಬೇರೆ ಇದ್ರು. ಈಗ ಸ್ಟೆಪ್ನಾಗ ಏನಾಯ್ತು ಬರೀ ಅವ್ರು ಬರ್ತಾರಂದ್ರೆ ನಮ್ಗೊಂದು 1000 ಫೋನ್ ಬಂದ್ಬಿಟ್ಟಾವ. ಅವ್ರು ಯಾವಾಗ ಬರ್ತಾರ್ರಿ ಹ್ಯಾಂಗ್ ಬರ್ತಾರೆ ಏನ್ ಬರ್ತಾರೆ ಅಂತ ಹೇಳ್ತಾರ. ಅದಕ್ಕಾಗಿ ಮ್ಯಾಲೆ ಎಲ್ಲರೂ ಟೇಜಿ ಕಳಿಸುವಂತ ವ್ಯವಸ್ಥೆ ಆಗುದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ, ಆ ಮಂಗಲಿ ಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜವಂದ ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರ ಅದಾವ ಅದು ತೋರ್ಸ್ಯಾಳವ್ರು. ಆ ಬಾಯಿ ಅವ್ರು ಬರ್ತಾರಂದ್ರ ಅದು ನಮ್ಮ ಮಗಳ. ಆಕಿಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದ್ರು ಬಿಟ್ರು ದೂರ್ಲೇ ಆಗಲ್ಲ. ನಾವು ಎಲ್ಲ ಇದು ಮಾಡ್ಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ಸಮಾಜದವ್ರು ಮಾಡ್ಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಬಹಳ ಒಳ್ಳೆ ಬಾಸ್. ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ, ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತಗೊಳ್ಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ. ಇದು ನನಗೆ ನೋಡ್ದಂದ್ರೆ ಒಂದು ಕೂಡ ಹಾಲು ನಮ್ಮ ಹೊಟ್ಟೆಗೆ ನಾವು ಕುಡ್ದಂಗಲ್ಲ. ನಮ್ಮ ಬಂಜಾರ ಸಮಾಜದಾಗ ಲಮಾಣಿ ಹನುಮಂತ ಏನ್ ಹೆಸರು ಮಾಡ್ಯಾರಪ್ಪ. ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗೆ ಕರೆಸ್ಲಾಕತ್ತಾರ. ಯಾಕಂದ್ರೆ ಆ ರೀತಿ ಅವರು ಹೆಸರು ತಗೊಂಡ್ರು. ಅವರು ಕೂಡ ಬರ್ತಾರ. ಅವ್ರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರಿಸ್ಪಾನ್ ಐತೆ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ನೀವೆಲ್ಲರೂ ಬಂದಿರಿ. ನಿಮಗ ನಾವು ಆ ದಿವ್ಸ ನೀವು ಎಲ್ಲರೂ ಇರಬೇಕು. ನಮ್ಮ ವಿಶೇಷವಾಗಿ ನಿಮ್ಗೆ ಏನೈತಲ್ಲ ನಾವು ಆಮಂತ್ರಣ ತಿಳ್ಕೊರಿ. ನೀವು ಇರಬೇಕು. ಶಿವಲಾಲ್ ಮಹಾರಾಜರ ಪೂಜೆಗೆ ನೀವು ಎಲ್ಲರೂ ಬರಬೇಕು. ನಾವು ಗಾಂಧಿ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕ್ನಾಗ ಭವ್ಯ ನಮ್ದು ಒಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ಹ್ಯಾಂಗ್ ಉದ್ಯಮದಾರಿ ಅಂದ್ರೆ ಹನುಮಂತ ಮಂದಿರ ಕಟ್ಟಿದ್ದಾರೆ ಕಿಶನ್ ಬಾಬು ರಾಠೋಡ್. ಅವ್ರು ತನ್ನ ಖರ್ಚನ್ನ ಕಟ್ಟಿದ್ದಾರೆ. ಒಂದು ಮಂದಿರಗೆ 200 ಕೋಟಿ 300 ಕೋಟಿ ಅವ್ರು ತನ್ನ ಖರ್ಚಲೆ ಮಾಡ್ತಾರ ಅವ್ರ ಮಂದಿರ.
ಅಂತ ಒಂದು ಮಹಾನ್ ವ್ಯಕ್ತಿ ಕಿಶನ್ ಭಾವ್ ರಾಠೋಡ್ ಅತ್ಕೀಶ್ ಅವ್ರು ಮಹಾರಾಷ್ಟ್ರ ಪುನಾದವ್ರು ಬರ್ಲಾಕತ್ತಾರ. ಅವರು ಕೂಡ ಬರ್ತಾರ, ಅನೇಕ ಧರ್ಮಗುರುಗಳು ಬರ್ಲಾಕತ್ತಾರ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ बिजापुर जिला जनते ನಾವು ಕೂಡಿ आपण तांडे नाय कारभारी असाबी नसाबी तुम्ही शेन हाथ जोड़ कुछ ब्याव तमार पिसा टका काय मत आज ಏನು ತಮ್ಮ पिसा दिने जुएगी तम गाड़ी ले ले ताणी तम शे तमार तम खर्चेती तम शे ताणी आपण ग्राम पंचायत मेंबर वन शेचो तमार तांडे तिशन ला ताणी कार्यक्रम यशस्वी करून कनके भगवान शिवाब तमार घरे में हरो भरो रकाडिए तमार सुख संसार आनंद रकाडिए कनके मा दिवात संतो जय शिवालाल जय मरेमारी ಸಿದ್ದೇಶ್ ಸರ್. ಹಾ ಇತ್ತೀಚೆಗಾಗಿ ನಿಮ್ಮ ಸಮುದಾಯದ ಪರ್ಟಿಕ್ಯುಲರ್ ಆಗಿ ಯುವಕರು ಹಾಳಾಗ್ತಾ ಇದ್ದಾರೆ ಒಂದು ಸಂಸ್ಕೃತಿಯಲ್ಲಿ ಮೊನ್ನೆ ನಡೆದಂತಹ ಒಂದಿಷ್ಟು ಘಟನೆಗಳನ್ನ ಎಲ್ಲೋ ಒಂದು ಕಡೆ ಬೆಚ್ಚಿ ಬೀಳಿಸುವಂತ ಪರಿಸ್ಥಿತಿ ಆಗಿದೆ. ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ನಿಮ್ಮ ಸಮುದಾಯದಲ್ಲಿ ಒಳ್ಳೆ ನಿರ್ಣಯ ಏನಾದ್ರು ತೆಗೆದುಕೊಳ್ತೀರಾ? ಇದು ಈಗಾಗಲೇ ನಾವು ಸಂತರ ನಡೆ ತಾಂಡದ ಕಡೆ ಅನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವು. ಮೊನ್ನೆ ಮಿನಿಸ್ಟರ್ ಸಾಹೇಬರು ನಮ್ಗೆ ಕರೆಸಿ ಹೇಳಿದ್ರು, ಮೊನ್ನೆ ಶ್ರಾವಣ ತಿಂಗಳಿನಲ್ಲಿ ಒಂದು ಸುಮಾರು 80 ಮಹಾರಾಜರಿಗೆ ತಗೊಂಡ್ಕೇಸಿ ಪೂಜ್ಯರಿಗೆ ತಗೊಂಡ್ಕೇಸಿ ಪ್ರಕಾಶ್ ಚವ್ಹಾಣ್ ಅವರು ಪ್ರತಿ ತಾಂಡನಲ್ಲಿ ಹೋಗಿ ನಾವು ಯಾವುದೇ ಮತಾಂತರ ಆಗಲಿ ಯಾವುದೇ ಚಟಗಾಗಲಿ ದುಷ್ಟ ಚಟಗಾಗಲಿ ಇಂಥ ಕಂಟ್ರಿ ಇವು ಪಿಸ್ತೂಲ್ ನಮ್ಮ ಸಂಸ್ಕೃತಿ ಅಲ್ಲ, ಇವು ಯಾವುದೇ ನಮ್ಮ ಸಂಸ್ಕೃತಿ ಅಲ್ಲ, ಒಬ್ಬರಿಗೆ ಜೀವ ಇದು ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಸೇವಾಲಾಲ್ ಮಹಾರಾಜರಿಗೆ ಏನು ವಾಹಿನಿ ಐತಿ ಅದು ಯಾರು ನೆಮ್ಕೊಂಡಾರೋ ಅವ್ರು ಭಗವಂತ ಬದುಕ್ತಾರ. ಇಂಥ ಬ್ಯಾಡ ತಿಳಿ ತಾಂಡನಲ್ಲಿ ನಾವು ತಿರುಗಾಡಿವು. ಇನ್ನು ಮುಂದೂ ಕೂಡ ನಾವು ಅಂಥವ್ರಿಗೆ ಹೇಳ್ತೀವಿ, ದಯವಿಟ್ಟು ಒಬ್ಬರಿಂದ ಎಲ್ಲರ ಹೆಸರು ಖರಾಬ್ ಆಗ್ತದ. ನಾವು ದುಡದು ತಿನ್ನುವಂಥ ಜನರು ನಾವು ಮಹಾರಾಷ್ಟ್ರನಲ್ಲಿ ಹೋಗಿ ಸರ್ ನಾವು ಕಬ್ಬಿನ ತೋಡಿಗೆ ಹೋಗಿ ಕಬ್ಬು ಕಡಿಯವರು, ರಸ್ತೆಯಲ್ಲಿ ಹೋಗಿ ಕಡಿ ಹೊಡೆದು ರಸ್ತೆ ಮಾಡೋರು ನಾವು. ಆದ್ರೆ ರೋಡ್ ಮೇಲೆ ನಿಂತು ಭಿಕ್ಷಾ ಬಿಡು ಜನ ನಾವಲ್ಲ. ಅದಕ್ಕಾಗಿ ನಾವು ಭಿಕ್ಷಾ ಬಿಡುತ್ತ ಇನ್ನೊಂದು ಭಿಕ್ಷಾದ ಕೆಲಸ ನೀವು ಮಾಡ್ಲಾಕತ್ತೀರಿ. ಅಂತ ಕೆಲಸ ನೀವು ಮಾಡಬಾರ್ದು. ಯಾವ ರಿವಾಲ್ವ್ ನಮಗೆ ಬೇಡ, ಯಾವ ಗಂಧುಗ್ ಬೇಡ, ಯಾವ ಸಂಸ್ಕೃತಿ ಹಾಳು ಮಾಡೋದು ಬೇಡ. ನೀವು ಯಾರು ಮಾಡಿದಿತ್ತು ಅಂದ್ರೆ ಬಿಟ್ಟು ಬಿಡ್ರಿ. ಸೇವಾಲಾಲ್ ಮಹಾರಾಜರ ಗತ್ಲೆ ಅದು ವಾಣಿ ಐತಿ, ಅದ್ರ ಪ್ರಕಾರ ನೀವು ಹೋಗ್ರಿ. ನಿಮಗೆ ದೇವ್ರು ಒಳ್ಳೆ ಮಾಡ್ತದ. ನೀವು ಮಾಡ್ತೀರಿ ನಿಮ್ಮ ಚಟಗಾಗಿ. ನಾವು ಈಗಿನ ಕಾಲನಾಗ ಐತಿ ನಾನೇ ಮಾಡಬೇಕು ನಾನೇ ಉಂಡ್ಬೇಕು. ಅವಾಗ ಒಂದು ಕಾಲ ಇತ್ತು ನಾ ಮಾಡಿದ್ರೆ ನನ್ನ ಮಗಗಿತ್ತು, ಅದು ಅಲ್ಲ. ಈಗ ಏನೈತಲ್ಲ ನಾವೇ ಮಾಡ್ಬೇಕು ನಾವೇ ಉಂಡ್ಬೇಕು. ಎಂತೆಂಥವ್ರು ಹೋಗ್ಯಾರ, ಎಂತೆಂಥ ರಾವಣ ರಾಜಗಳು ಹೋಗ್ಬಿಟ್ರು ಅಹಂಕಾರದವರು. ನಾವು ಎಲ್ಲಿದು ಯಾರು ಜೀವ ಹೊಡಿಯುವಂಥ ಕೆಲಸ ಮಾಡುವಂಥ ನಿಷ್ಠ ಕೆಲಸ ಮಾಡ್ತಾರೆ ಅವರು ಕಾಲ ಹುಳ ಬೀಳ್ತದೆ. ನಾನೇ ಮಾಡಲಿ ಯಾರೇ ಮಾಡಲಿ ಅಂಥದ್ದು ಕೆಲಸ ಮಾಡಬಾರ್ದು. ನಾವೆಲ್ಲ ದುಡಿಬೇಕು. ಗುಡ್ಡ ಸೆಳೆದು ನೀರು ತೆಗೆದು ಮಾಡುವಂಥ ಜನ ನಾವು. ಅದಕ್ಕಾಲೆ ಇದಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನಾನು ಹೇಳ್ತೀನೋ. ಮತ್ತು ನಾವು ತಾಂಡನಲ್ಲಿ ಹೇಳಿ ನಾವೆಲ್ಲ ಎಲ್ಲ ಸುರೇಶ್ ಕೂಡಿ ನಮ್ಮ ಹಿರಿಯರು ತಗೊಂಡು ಇದೊಂದು ಕಮಿಟಿ ಮಾಡಿ ಅಂಥವ್ರಿಗೆ ಒಂದೆಲ್ಲ ಇದು ಜಾಗ ನಾವು ಕೊಡಬಾರ್ದು ಅಂತ ಹೇಳಿ ಅಂಥ ಕೆಲಸ ಮಾಡೋರಿಗೆ ನಾವು ತಾಂಡ ಹೋಗಿ ಬರುವಂಥ ದಿನಗಳಲ್ಲಿ ನೀವು ಯಶಸ್ವಿ ತಂದು ಈ ಬಿಜಾಪುರ ಜಿಲ್ಲೆನ ತರಿಸ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶಿವಾಲಾಲ್ ಜೈ ಮರೆ. 30ಕ್ಕೆ ಸರ ಸಿದ್ದೇಶ್ವರ ಗುಡ್ಡದಿಂದ ಭವ್ಯ ಮೆರವಣಿಗೆ ಸರ ಗಾಂಧಿ ಚೌಕ್ ಮಾರ್ಗದಿಂದ ಮಿಲನ್ ಬಾರ ಸರಾಬ್ ಬಜಾರ್ ರೋಡ್ ಸರ. ಆಮೇಲೆ ಸಿದ್ದೇಶ್ವರ ರಾಮ ಮಂದಿರ ಲಿಂಗದ ರೋಡ್ ಮಾರ್ಗ ಸರ್ BLD ಕಾಲೇಜ್ ಹತ್ರ ಹೋಗಿ ಟಚ್ ಆಗ್ತದೆ ಸರ್. ಅಲ್ಲಿದಿಂದ ಬಂಜಾರ ಸರ್ಕಲ್ ನಮ್ಮ ಈಗೇನ ಈ ಮೊದಲು ಬಂಜಾರ ಕ್ರಾಸ್ ಇತ್ತು, ಈಗ ಶ್ರೀ ಸಂತ ಸೇವಾಲಾಲ್ ಮಹಾರಾಜ ವೃತ್ತ ಅಂತೇಳಿ ಮಾಡಿದೀವಿ. ಅಲ್ಲಿವರೆಗೆ ನಮ್ಮ ಮೆರವಣಿಗೆ ಇರುತ್ತೆ ಸರ್, DJ ಮೆರವಣಿಗೆ. ಅಲ್ಲಿದಿಂದ ಮುಂದೆ ಸರ್ ವೇದಿಕೆ ಕಾರ್ಯಕ್ರಮ. ಅಲ್ಲಿಂದ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ DCC ಬ್ಯಾಂಕ್ ಪಕ್ಕದಲ್ಲಿ ಏನ ಗ್ರೌಂಡ್ ಅದ ಸರ್, ಅಲ್ಲಿ ಸ್ವಚ್ಛತೆ ನಡೆದ ಸರ್. ಇವತ್ತು ನಾಳೆ ಸಾಯಂಕಾಲ ತನ ಸ್ಟೇಜ್ ವೇದಿಕೆ ಎಲ್ಲ ರೆಡಿ ಆಗ್ಬಿಡ್ತದೆ ಸರ್. ಅಲ್ಲಿ ನಮ್ಮ ಭವ್ಯ ವೇದಿಕೆ ಕಾರ್ಯಕ್ರಮ ಇರ್ತದೆ ಸರ್. ಅದಕ್ಕೆ ತಾವೆಲ್ಲರೂ ನಮಗ ಈ ನಮ್ಮ ಸರ್ ಮಿನಿಮಮ್ 80 ನಮ್ಮ ಇದ್ರ ಬಂದಿದ್ದ ಪ್ರಕಾರ 80,000 ರಿಂದ 90,000 ಜನರ ಮ್ಯಾಗೆ ಬರ್ತದ ಅನ್ನೋದು ನಮಗೆ ಸುದ್ದಿ ಅದ ಸರ್. ಆಕ್ಚುಲಿ ನಾವು 50,000 ಜನ ನಾವು ಇದು ಮಾಡಿದ್ದೇವೆ ಸರ್. ಈ ಕೆಲವೊಬ್ರು ಹೇಳ್ತಾರೆ ಸರ್, ಕೆಲವೊಬ್ರು ಈಗ ನಮ್ಮ ಆ ಕಡೆ ಈ ಕಡೆ ಎಲ್ಲರೂ ಫೋನ್ ಬರ್ತಾವ ಸರ್, ಇಲ್ರಿ ನಮ್ಮ ತಂಡೆ ಕಡೆಯಿಂದ ಬರತ್ತೀವಿ, ನಮ್ಮ ಊರಿಂದ ಬರತ್ತೀವಿ, ಅಲ್ಲಿದನ್ನು ಗಾಡಿ ಬರತ್ತೀವಿ, ನಮಗ್ ಸ್ವಲ್ಪ ವ್ಯವಸ್ಥೆ ಮಾಡಿರ್ತೇವೆ ಫೋನ್ ಬರತ್ತಾವ ಸರ್. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ದಿಂದ ಫೋನ್ ಬರತ್ತಾವ ಸರ್, ಇಲ್ರಿ ಬಂದೋಬಸ್ತ್ 8 ಜನ ಬರ್ತಾರ, ಸುಮಾರು 1,70,80,000 ಮಿನಿಮಮ್ ಬರಬಹುದು ಅಂತೇಳಿ ಹಿಂಗ್ ನಮಗ ಒಂದು ಸುದ್ದಿ ಬಂದ ಸರ್. ನಾವು ಒಂದು 30,40,000 ನಾವು ಹಿಡಿದೇವ್ ಸರ್. ಅದಕ್ಕ ನಿಮ್ಮ ಸುದ್ದಿ ಎಲ್ಲಿ ತನ ಮುಟ್ತದ ಅಲ್ಲಿದಿಂದ ಮಂದಿ ಜನ ಬರ್ಬೋದು ಅಂತೇಳಿ ನಮಗ ಬಹಳ ವಿಶ್ವಾಸ ಅದ.
ನಿಮ್ಮಿಂದ ನಿಮಗೆ ಧನ್ಯವಾದಗಳು ಹೇಳ್ತೇನೆ ಸರ್. ಇಲ್ಲ ಸರ್, ಅವ್ರವ್ರು ಮಾಡ್ಕೊಂಡು ಬರ್ಬೇಕು ಸರ್. ಸ್ವಸಂತೋಷದಿಂದ ಈ ಕಾರ್ಯಕ್ರಮ ಸಮಾಜದ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ತಾಂಡದವ್ರೆ ಆಮೇಲೆ ಸ್ವಂತ ರೊಕ್ಕಲೆ ತಮ್ಮ ಜನರಿಗೆ ಕರ್ಕೊಂಡು ಬಂದು ಅದು ನಮ್ ಕಾರ್ಯಕ್ರಮ, ಅದು ಯಾವ್ದೋ ಪ್ರಕಾಶ ಅಂತಲ್ಲ, ಪ್ರಕಾಶ ಮುಂದಾಳತ್ವ ಅಷ್ಟೇ. ಇದು ಈ ಶಿವಲಾಲ ಕಾರ್ಯಕ್ರಮ ಎಲ್ಲಾರು ತಮ್ಮದೇ ಖರ್ಚಿನಿಂದ ಬರ್ತಾರೆ. ನೀವು ಬರೋದು ಬಹಳ ಮುಖ್ಯ. ಆಮೇಲೆ ಸರ್, ಇದು ಒಂದು ದೊಡ್ಡ ಪ್ರಮಾಣದಾಗ ಮಾಡಿ ಎಲ್ಲ ಕುಡಿಸೋದು ಉದ್ದೇಶ ಏನಂದ್ರೆ ಸರ್, ಈಗ ನಮ್ಮ ಪೂಜ್ಯರು ಹೇಳಿದ್ರು ಸರ್ನು ಒಂದು ಕ್ವಶನ್ ಕೇಳಿದ್ರಿ, ಎಲ್ಲ ಯುವಕರ ಹಾಳಾಗ್ತದ ಸರ್. ಇದು ಹಾಳಾಗಬಾರ್ದು, ಇದು ದುಷ್ಟ ಚಟದಿಂದ ಹೊರಗೆ ಬರ್ಬೇಕಂತೇಳಿ ಸಂತರ ನಡೆ ತಾಂಡ ಕಡೆ ಮನೆ ಅಡ್ಡಾಡಿ ಏನ್ ಮಾಡಿದ್ರು ಸರ್. ಇದಕ್ಕೆ ಒಂದು ಒಕ್ಕಟ್ಟು ಮಾಡಿ ಒಂದು ಜನ ಬೆಂಬಲ ತೋರಿಸಿದ್ರು. ಅವರು ನಾವು ಸುಧಾರಿಸಬೇಕು, ನಾವು ಈ ತರ ಮಾಡಬೇಕು, ನಾವು ನಮ್ಮ ಶಿವಲಾಲರಿಗೆ ಶರಣ ಆಗ್ಬೇಕು, ಅವ್ರ ನುಡಿ ಒಳಗೆ ನಾವು ನಡಿಬೇಕು, ಅವ್ರ ಸಂಸ್ಕಾರ ನಾವು ಕಲಿಬೇಕಂತೇಳಿ ಅವ್ರಿಗೆ ಒಂದು ಸಂಸ್ಕಾರ ಕೊಡೋ ಸಂಬಂಧ ನಾವು ಇದು ಒಂದು ಭವ್ಯ ಮೆರವಣಿಗೆ ಒಂದು ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್.